ಹೆಲೋ ಫ್ರೆಂಡ್ಸ್, ನೀವು ಇವಾಗ ಏನು ವಿಡಿಯೋನ ನೋಡ್ತಿದ್ದೀರಲ್ವಾ, ಈ ವಿಡಿಯೋನ ಬಂದ್ಬಿಟ್ಟು ನಾನು ಜಸ್ಟ್ 5 ಮಿನಿಟ್ಸ್ ಅಲ್ಲಿ ಫೋನಿಂದ ಜನರೇಟ್ ಮಾಡ್ಕೊಂಡಿರೋದು. ಅದು ಬಂದ್ಬಿಟ್ಟು ಒಂದು ನ್ಯೂ AI ಟೂಲ್ ಇಂದ. ಓಕೆನಾ, ಈ ರೀತಿ ವಿಡಿಯೋನ ನೀವು ಕೂಡ ಈಸಿಯಾಗಿ ನಿಮ್ಮ ಫೋನಿಂದಾನೇ ಜನರೇಟ್ ಮಾಡ್ಕೊಳ್ಬೋದು ಜಸ್ಟ್ 5 ಮಿನಿಟ್ಸ್ ಅಲ್ಲಿ. ಇದಕ್ಕೆ ನೀವು ಯಾವುದೇ ರೀತಿ ಇಮೇಜ್ನ ಜನರೇಟ್ ಮಾಡಬೇಕು ಅಂತ ಇಲ್ಲ, ಪ್ರಾಂಪ್ಟ್ ಬರಿಬೇಕು ಅಂತ ಇಲ್ಲ, ವಿಡಿಯೋನ ಜನರೇಟ್ ಮಾಡಬೇಕಂತನೂ ಇಲ್ಲ, ಮತ್ತು ಯಾವುದೇ ರೀತಿ ವಾಯ್ಸ್ ಓವರ್ನ ಕ್ರಿಯೇಟ್ ಮಾಡಬೇಕು ಅಂತನೂ ಇಲ್ಲ. ಇದು ಎಲ್ಲನೂ ಬಂದ್ಬಿಟ್ಟು ಒಂದೇ ಒಂದು ಟೂಲ್ ಬಂದ್ಬಿಟ್ಟು ನಿಮಗೆ ಮಾಡಿಕೊಡುತ್ತೆ. ಒಂದೇ ಒಂದು AI ಟೂಲ್ ಏನಿದೆ ಇದು ಎಲ್ಲದನ್ನೂ ಅದೇ ಮಾಡಿಕೊಡುತ್ತೆ. ಜಸ್ಟ್ ನೀವೊಂದು ಸ್ಕ್ರಿಪ್ಟನ್ನು ಬರೆದ್ಬಿಟ್ಟು ಅದಕ್ಕೆ ನೀವು ಯಾವ ರೀತಿ ವಿಡಿಯೋ ಬೇಕು, ನಿಮಗೆ ಲಾಂಗ್ ಫಾರ್ಮೆಟ್ ವಿಡಿಯೋ ಬೇಕಾ, ಶಾರ್ಟ್ ಬೇಕಾ ಅಂತ ನೀವು ರೇಷ್ಯೂನ ಸೆಲೆಕ್ಟ್ ಮಾಡಿದ್ರೆ ಸಾಕು, ನಿಮಗೆ ವಿಡಿಯೋನೇ ಜನರೇಟ್ ಮಾಡಿ ಕೊಡುತ್ತೆ. ಟೋಟಲ್ ಆಗಿ ಜಸ್ಟ್ ನೀವು ಸ್ಕ್ರಿಪ್ಟ್ ಹಾಕಿದ್ರೆ ಸಾಕು, ನಿಮಗೆ ವಿಡಿಯೋನು ಜನರೇಟ್ ಮಾಡಿಕೊಡುತ್ತೆ, ವಾಯ್ಸ್ ಓವರ್ನು ಕೂಡ ಜನರೇಟ್ ಮಾಡಿಕೊಡುತ್ತೆ. ಓಕೆನಾ, ಸೇಮ್ ನಾನು ಇವಾಗ ಏನು ವಿಡಿಯೋ ಜನರೇಟ್ ಮಾಡಿದ್ದೇನಲ್ವಾ, ಇದೇ ವಿಡಿಯೋನ ನೀವು ಯಾವ ರೀತಿ ಜನರೇಟ್ ಮಾಡೋದಂತ ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೆ ಫುಲ್ ಆಗಿ ವಾಚ್ ಮಾಡಿ. ಓಕೆನಾ. ಓಕೆ ಫ್ರೆಂಡ್ಸ್, ನಾನೀಗ ಆನ್ ಮಾಡ್ಕೊಂಡಿದ್ದೀನಿ ಸ್ಕ್ರೀನ್ ರೆಕಾರ್ಡರ್ನ. ನಿಮಗೆ ಫಸ್ಟ್ ಬಂದ್ಬಿಟ್ಟು ನಾನು ಆ AI ಟೂಲ್ ಯಾವುದು ಅನ್ನೋದನ್ನ ತೋರಿಸ್ಕೊಡ್ತೀನಿ ನೋಡಿ. ಫಸ್ಟ್ ನೀವು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಜಸ್ಟ್ ಟೈಪ್ ಮಾಡ್ಕೊಳ್ಳಿ ಫೋಕಲ್ AI ಅಂತ. ಫೋಕಲ್ AI ಅಂತ ಟೈಪ್ ಮಾಡಿದ್ದು ನೋಡಿ, ಇಲ್ಲಿ ಈ ರೀತಿ ಒಂದು ವೆಬ್ಸೈಟ್ ಶೋ ಆಗುತ್ತೆ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಏನಾದರೂ ನ್ಯೂ ಆಗಿ ಈ ವೆಬ್ಸೈಟನ್ನು ಓಪನ್ ಮಾಡ್ತಿದ್ರೆ ನೀವು ಇದರಲ್ಲಿ ನಿಮ್ಮ ಜಿಮೇಲ್ ಐಡಿಯಿಂದ ಲಾಗಿನ್ ಆಗಬೇಕಾಗಿರುತ್ತೆ. ಓಕೆನಾ, ಲಾಗಿನ್ ಆದಮೇಲೆ ಜಸ್ಟ್ ಇವಾಗ ನೋಡಿ, ಇಲ್ಲಿ ಮೇಕ್ ಅ ವಿಡಿಯೋ ಅಬೌಟ್ ಅಂತಿದೆಯಲ್ವ, ಇಲ್ಲಿ ಬಂದುಬಿಟ್ಟು ನಾವು ಜಸ್ಟ್ ಸ್ಕ್ರಿಪ್ಟನ್ನು ಹಾಕಿದ್ರೆ ಸಾಕು, ಬಾಕಿ ಎಲ್ಲ ಕೆಲಸನೂ ನಮಗೆ ಇದೇ ಮಾಡಿಕೊಡುತ್ತೆ. ಈ AI ಟೂಲೇ ನಮಗೆ ಜನರೇಟ್ ಮಾಡಿಕೊಡುತ್ತೆ. ಓಕೆನಾ, ಫಸ್ಟ್ ಇವಾಗ ಇಲ್ಲಿ ನೋಡಿ ಆಟೋ ಅಂತ ಏನಿದೆಯಲ್ವ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡ್ಬೋದು, ನಿಮಗೆ 15 ಸೆಕೆಂಡ್ ವೀಡಿಯೋನು ಜನರೇಟ್ ಮಾಡಿಕೊಡುತ್ತೆ, 30 ಸೆಕೆಂಡ್ ವೀಡಿಯೋನು ಜನರೇಟ್ ಮಾಡಿಕೊಡುತ್ತೆ, 1 ಮಿನಿಟ್ 2 ಮಿನಿಟ್ ಆ ರೀತಿ ನಿಮಗೆ 5 ಮಿನಿಟ್ಸ್ ತನಕನೂ ವೀಡಿಯೋನ ಜನರೇಟ್ ಮಾಡಿಕೊಡುತ್ತೆ. ನಾನಿವಾಗ ಆಟೋನೇ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ, ಫ್ರಮ್ ಆ್ಯನ್ ಐಡಿಯಾ ಅಂತ ಏನಿದೆಯಲ್ವ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಐಡಿಯಾ ಬಂದುಬಿಟ್ಟು ಸ್ಕ್ರಿಪ್ಟ್ ಅಂತ ಕೊಡಿ. ಓಕೆನಾ, ಬೇಕಂದರೆ ನಾವು ಇವಾಗ ಒಂದು ಇದನ್ನು ಪ್ರಾಂಪ್ಟನ್ನು ಹಾಕಬೇಕು. ಓಕೆನಾ, ಸ್ಕ್ರಿಪ್ಟನ್ನು ಹಾಕಬೇಕು. ಈಗ ಇಲ್ಲಿ ಸ್ಕ್ರಿಪ್ಟನ್ನು ಹಾಕೋಕ್ಕೆ ಇಲ್ಲಿಂದ ಬ್ಯಾಕ್ ಹೋಗ್ಬಿಟ್ಟು ಚಾಟ್ ಜಿಪಿಟಿ ಅದನ್ನು ಓಪನ್ ಮಾಡ್ಕೊಳ್ಳೋಣ. ಚಾಟ್ ಜಿಪಿಟಿನ ಓಪನ್ ಮಾಡಿಕೊಂಡು ಜಸ್ಟ್ ಇವಾಗ ಇಲ್ಲಿ ನಾವು ಟೈಪ್ ಮಾಡ್ಕೊಳ್ಬೇಕು, ರೈಟ್ ಅ ಶಾರ್ಟ್ ಮ್ಯಾಜಿಕಲ್ ಟೈಮ್ ಟ್ರಾವೆಲ್ ಸ್ಟೋರಿ ಇನ್ ಕನ್ನಡ 100 ವರ್ಡ್ಸ್ ಅಂತ. ಓಕೆನಾ, ಜಸ್ಟ್ ಇಷ್ಟನ್ನ ಟೈಪ್ ಮಾಡಿಕೊಂಡ್ರೆ ಸಾಕು ನಾವು ಚಾಟ್ ಜಿಪಿಟಿ ಹತ್ರ. ನಮಗೆ ಚಾಟ್ ಜಿಪಿಟಿ ಒಳ್ಳೆ ಒಂದು ಸ್ಕ್ರಿಪ್ಟನ್ನು ಬರೆದು ಕೊಡುತ್ತೆ. ನನಗೆ ಇಲ್ಲಿ ಸ್ಕ್ರಿಪ್ಟನ್ನು ಕೊಟ್ಟಿದೆ ನೋಡಿ. ಒಂದು ಚಿಕ್ಕ ಹಳ್ಳಿಯಲ್ಲಿ ಆರವ್ ಎಂಬ ಬಾಲಕ ವಾಸಿಸುತ್ತಿದ್ದ. ಅವನಿಗೆ ಹಳ್ಳಿಯ ವಸ್ತುಗಳ ಬಗ್ಗೆ ತುಂಬ ಆಸಕ್ತಿ. ಒಂದು ದಿನ ಅವನು ತನ್ನ ತಾತನ ಮನೆಯಲ್ಲಿ ಹಳೆಯ ಗಡಿಯಾರನ್ನು ಕಂಡುಹಿಡಿದ ಅಂತೆಲ್ಲ ಇದೆ. ಓಕೆನಾ, ಸ್ಟೋರಿ ಬಂದುಬಿಟ್ಟು ತುಂಬ ಚೆನ್ನಾಗಿದೆ ಸ್ಕ್ರಿಪ್ಟ್. ಈ ಸ್ಕ್ರಿಪ್ಟನ್ನು ಇಲ್ಲಿಂದ ಕಾಪಿ ಮಾಡ್ಕೊಳ್ಳೋಣ. ಬ್ಯಾಕ್ ಬರೋಣ ನಾವು ಫೋಕಲ್ AIಗೆ. ಓಕೆ, ಇಲ್ಲಿ ಬಂದುಬಿಟ್ಟು ನಾವೇನು ಮಾಡಬೇಕಂದ್ರೆ ಜಸ್ಟ್ ಈ ಇದೇನಿದೆಯಲ್ವ ಸ್ಕ್ರಿಪ್ಟನ್ನು ಇಲ್ಲಿಗೆ ಪೇಸ್ಟ್ ಮಾಡೋಣ. ಪೇಸ್ಟ್ ಮಾಡಿದ್ದು ನೋಡಿ, ಇಲ್ಲಿ ನಮ್ಮದು ಕನ್ನಡ ಸ್ಕ್ರಿಪ್ಟ್ ಅಲ್ವಾ, ಇಲ್ಲಿ ಕನ್ನಡ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಆಗಿದೆ. ನೀವು ನೋಡ್ಬೋದು ಬೇರೆ ಬೇರೆದು ತಮಿಳ್ ಇದೆ, ಹಿಂದಿ ಇದೆ, ಅರಬಿಕ್ ಎಲ್ಲ ಲ್ಯಾಂಗ್ವೇಜಸ್ಗಳು ಇದೆ ಇಲ್ಲಿ. ಓಕೆನಾ, ನಮಗೆ ಬೇಕಾಗಿದ್ದು ಕನ್ನಡ ಅಲ್ವಾ, ನಾವು ಕನ್ನಡದಲ್ಲೇ ಸೆಲೆಕ್ಟ್ ಮಾಡ್ಕೊಂಡಿದ್ವಿ, ಅದಾಗಿ ಆಟೋಮೆಟಿಕ್ ಸೆಲೆಕ್ಟ್ ಆಗುತ್ತೆ. ಓಕೆನಾ, ಇವಾಗ ಜಸ್ಟ್ ಇಲ್ಲಿ ಮೆಸೇಜ್ ಸೆಂಡ್ ಸಿಂಬಲ್ ಏನಿದೆ ಅಲ್ವಾ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಇಲ್ಲಿಂದ ಸೆಂಡ್ ಮಾಡ್ಕೊಳ್ಬೇಕು. ಓಕೆನಾ, ಸೆಂಡ್ ಮಾಡಿದ್ದು ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಕ್ರಿಯೇಟ್ ಅ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಜಸ್ಟ್ ಆ ರೀತಿ ಕ್ಲಿಕ್ ಮಾಡಿದ್ರೆ ಸಾಕು, ಮತ್ತೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸ್ವಲ್ಪ ಹೊತ್ತು ಪ್ರೊಸೆಸಿಂಗ್ ಆಗ್ತಿದೆ. ಪ್ರೊಸೆಸಿಂಗ್ ಆದಮೇಲೆ ನೋಡಿ ನಮ್ಮದು ಸ್ಕ್ರಿಪ್ಟ್ ಏನಿತ್ತಲ್ವ ಅದು ಇಲ್ಲಿ ಶೋ ಆಗ್ತಿದೆ. ಇವಾಗ ಏನು ಮಾಡಬೇಕಂತ ಇಲ್ಲ, ನಾವು ಜಸ್ಟ್ ಏನನ್ನು ಕ್ಲಿಕ್ ಮಾಡಬೇಡಿ, ಅದಾಗದೇ ಆಟೋಮೆಟಿಕ್ ಆಗಿ ಇಲ್ಲಿ ಪ್ರಾಂಪ್ಟನ್ನು ಬರ್ಕೊಳ್ತಿದೆ, ಅಂದರೆ ಸ್ಟೋರಿದು ಸಮ್ಮರಿಗಳನ್ನ ಬರ್ಕೊಳ್ತಿದೆ. ಓಕೆನಾ, ನೀವು ಇಲ್ಲಿ ಏನು ಮಾಡಬೇಕಂತಿಲ್ಲ, ಜಸ್ಟ್ ಸ್ಕ್ರೋಲ್ ಮಾಡ್ಕೊಂಡು ನೋಡಿ ಅಷ್ಟೇ. ಈಗ ಈ ರೀತಿ ನಾವು ಸ್ಕ್ರೋಲ್ ಮಾಡ್ತಾ ಇದ್ದಾಗ ಇವಾಗ ಈ ಮತ್ತೆ ಟೆಕ್ಸ್ಟ್ಗಳು ಬರಿತಾನೆ ಹೋಗುತ್ತೆ. ಇವಾಗ ಇಲ್ಲಿ ಆನ್ಸರ್ ಟು ಕಂಟಿನ್ಯೂ ಅಂತಿದೆಯಲ್ವಾ, ಇದರಲ್ಲಿ ಆಪ್ಷನ್ಗಳು ಕೇಳ್ತಿದೆ ನಿಮಗೆ ಯಾವ ರೇಷಿಯೋಲ್ಲಿ ಬೇಕು ಅಂತ. 16:9 ರೇಷಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ವಿಡಿಯೋದು ಸೆಕೆಂಡ್ ಎಷ್ಟು ಲೆಂತಿ ಬೇಕು ಅಂತ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು 16ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. 16 ಸೆಲೆಕ್ಟ್ ಮಾಡಿಕೊಂಡು ಸಿನಿಮ್ಯಾಟಿಕ್ ರಿಯಲಿಸ್ಟಿಕ್ ಅಂತ ಏನಿದೆ ಅಲ್ವಾ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದಿಷ್ಟನ್ನ ನಾವು ಸೆಲೆಕ್ಟ್ ಮಾಡಿಕೊಂಡ್ರೆ ಆಯಿತು. ಮತ್ತು ಇನ್ನೇನು ನಾವು ಮಾಡಬೇಕಂತಿಲ್ಲ, ಆಟೋಮೆಟಿಕ್ಕಾಗಿ ಅದಾಗದೇ ವಿಡಿಯೋಗಳನ್ನ ಜನರೇಟ್ ಮಾಡಿ ಕೊಡುತ್ತೆ. ಓಕೆನಾ, ಇದಕ್ಕೆ ನಾವು ಯಾವ ರೀತಿ ಪ್ರಾಂಪ್ಟನ್ನು ಹಾಕಬೇಕಂತನೂ ಇಲ್ಲ, ಇಮೇಜ್ನ ಜನರೇಟ್ ಮಾಡಬೇಕು ಅಂತನೂ ಇಲ್ಲ, ಎಲ್ಲ ಬಂದುಬಿಟ್ಟು ಆಟೋಮೆಟಿಕ್ಕಾಗಿಯೇ ಜನರೇಟ್ ಮಾಡಿ ಕೊಡುತ್ತೆ ನಮಗೆ ಫೋಕಲ್ AI. ಓಕೆನಾ, ಈಗ ಇಲ್ಲಿ ಫಸ್ಟ್ನೇ ಆಪ್ಷನ್ ಏನಿದೆ ಅಲ್ವಾ, ಎಸ್ ಜನರೇಟ್ ಇಟ್ ಅಂತ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಸಾಕು. ನಾವು ಅಷ್ಟು ಕ್ಲಿಕ್ ಮಾಡಿದ್ರೆ ಬಾಕಿ ಎಲ್ಲದನ್ನೂ ಫೋಕಲ್ AIನೇ ನೋಡ್ಕೊಳ್ಳುತ್ತೆ. ಅಂದರೆ ನಮಗೆ ಇಮೇಜ್ ಟು ವಿಡಿಯೋದಿಂದ ಸ್ಕ್ರಿಪ್ಟನ್ನು ವಾಯ್ಸ್ ಓವರ್ ಮಾಡಿಕೊಡೋದು ಎಲ್ಲನೂ ಮಾಡಿಕೊಡುತ್ತೆ. ಜಸ್ಟ್ ಇಷ್ಟು ಮಾಡಿಬಿಟ್ಟು ನೀವು ಸುಮ್ಮನೆ ಕುತ್ಕೊಂಡ್ರೆ ಸಾಕು, ಅದಾಗದೇ ಇಲ್ಲಿ ಪ್ರಾಂಪ್ಟ್ಗಳನ್ನ ಬರ್ಕೊಳ್ತಾ ಹೋಗುತ್ತೆ, ಮತ್ತು ಸ್ಕ್ರಿಪ್ಟನ್ನು ಕೂಡ ಅದೇ ಟೈಪ್ ಮಾಡಿಕೊಂಡು ಜನರೇಟ್ ಮಾಡ್ತಾ ಹೋಗುತ್ತೆ ಸೀನ್ ಬೈ ಸೀನ್. ನೋಡಿ, ಈಗ ಇಲ್ಲಿ ಶಾರ್ಟ್ 1 ಶಾರ್ಟ್ 2 ಅಂತ ಹೇಳಿಬಿಟ್ಟು ಸ್ಕ್ರಿಪ್ಟನ್ನು ಬರ್ಕೊಂಡಿದೆ. ಓಕೆನಾ, ಈ ರೀತಿ ಸ್ಕ್ರಿಪ್ಟನ್ನು ಪಾರ್ಟ್ ವೈಸ್ ಮಾಡಿಬಿಟ್ಟು ಬರ್ಕೊಂಡು ಇದನ್ನೆಲ್ಲದನ್ನೂ ವಾಯ್ಸ್ ಓವರ್ ಕೂಡ ಕನ್ವರ್ಟ್ ಮಾಡಿಕೊಡುತ್ತೆ. ನಾವು ಏನು ಮಾಡಬೇಕಂತ ಇಲ್ಲ. ಸ್ವಲ್ಪ ಹೊತ್ತು ಪ್ರೊಸೆಸಿಂಗ್ ಆಗ್ತಾ ಇರುತ್ತೆ. ಈ ರೀತಿ ಆಗೋ ತನಕ ಯಾವುದೇ ರೀತಿ ವೀಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ನೀವು. ಇದು ಫುಲ್ ಪ್ರೊಸೆಸ್ ಆಗೋ ತನಕ ನೀವೇನು ಮಾಡಬೇಕು, ವೆಯ್ಟ್ ಮಾಡಬೇಕು.
ಕ್ವಿಕ್ ಕ್ರಿಯೇಟ್ ವಿಡಿಯೋ ಅಂತ ಶೋ ಆಗ್ತಿದೆ ನೋಡಿ ಇಲ್ಲಿ. ಆ ರೀತಿ ಶೋ ಆಗ್ತಿರುತ್ತೆ. ನೀವು ಯಾವುದೇ ರೀತಿ ಸ್ಕ್ರೋಲ್ ಮಾಡೋದಾಗಲಿ, ವಿಡಿಯೋ ಜನ್ರೇಟ್ ಆಗ್ತಿಲ್ಲ ಅಂತ ಕಟ್ ಮಾಡೋದು ಏನು ಮಾಡೋಕ್ಕೆ ಹೋಗಬೇಡಿ. ಅದು ವಿಡಿಯೋ ಜನ್ರೇಟ್ ಆಗೋವರೆಗೂ ನೀವು ಕಾಯ್ತಾ ಇರಬೇಕು, ಓಕೆನಾ. ಸ್ವಲ್ಪ ಹೊತ್ತು ಫೋನ್ನ ಹಾಗೆ ಇಟ್ಬಿಡಿ, ಅದಾಗದೆ ಜನ್ರೇಟ್ ಆಗಿ ಬರುತ್ತೆ. ನಿಮಗೆ ಲಾಂಗ್ ವಿಡಿಯೋ, ನಿಮ್ಮ ಸ್ಕ್ರಿಪ್ಟ್ ಎಷ್ಟು ಲೆಂತ್ ಇದೆ ಅಷ್ಟು ಲೆಂತಿ ವಿಡಿಯೋನ ಜನ್ರೇಟ್ ಮಾಡಿ ಕೊಡುತ್ತೆ, ಓಕೆನಾ. ಇವಾಗ ನೋಡಿ, ನಮಗೆ ಇಷ್ಟೊಂದು ಈಸಿ ಪ್ರೊಸೆಸ್ನಲ್ಲಿ ಲಾಂಗ್ ವಿಡಿಯೋನ ಜನ್ರೇಟ್ ಮಾಡಿಕೊಡ್ತಿದೆ. ಇಷ್ಟು ಸಿಂಪಲ್ ಮೆಥಡಲ್ಲಿ ನಾವು ಯಾವುದೇ ರೀತಿ ಪ್ರಾಂಪ್ಟಿಗೆ, ವೀಡಿಯೋಗೆ ಏನೂ ಇದು ಮಾಡ್ಕೊಳ್ಬೇಕು ಅಂತಲೇ ಇಲ್ಲ. ಇವಾಗ ಒಂದು ಇದು ಆ್ಯಡ್ ಬಂತಲ್ವ, ಅದನ್ನ ಕ್ರಾಸ್ ಮಾರ್ಕ್ ಮಾಡ್ಕೊಳ್ಳಿ. ಕ್ರಾಸ್ ಮಾರ್ಕ್ ಮಾಡ್ಕೊಂಡಿದ್ದೆ ನೋಡಿ, ಇಲ್ಲಿ ನಮ್ಮದು ಇಮೇಜ್ಗಳು ಸೀನ್ ಬೈ ಸೀನ್ ಆಗಿ ಜನ್ರೇಟ್ ಆಗ್ತಾ ಹೋಗುತ್ತೆ. ಇದು ಬರೀ ಇಮೇಜ್ ಅಲ್ಲ, ಇದ್ರ ಜೊತೆಗೆ ವೀಡಿಯೋನು ಕೂಡ ಜನ್ರೇಟ್ ಆಗ್ತಿದೆ. ಫಸ್ಟ್ನೇ ಇಮೇಜನ್ನು ತೋರಿಸ್ತಿದೆ ನೋಡಿ, ಕ್ವಿಕ್ ಕ್ರಿಯೇಟ್ ವಿಡಿಯೋ ಅಂತ ತೋರಿಸ್ತಿದೆ. ನಮ್ಮದು ಫಸ್ಟ್ನೇ ವಿಡಿಯೋ ಏನಾಗಿದೆ ಜನ್ರೇಟ್ ಆಗಿ ಬಂದಿದೆ. ಎರಡನೇ ವಿಡಿಯೋ ಇದೇ ರೀತಿ ನಮ್ಮದು ಸ್ಕ್ರಿಪ್ಟಲ್ಲಿ ಎಷ್ಟು ಪಾರ್ಟ್ ವೈಸ್ ಸ್ಕ್ರಿಪ್ಟನ್ನು ಇದು ಮಾಡ್ಕೊಂಡಿದೆ ಅಷ್ಟು ವೀಡಿಯೋಸ್ನು ಜನ್ರೇಟ್ ಮಾಡಿಕೊಡುತ್ತೆ. ಇದನ್ನು ನಾವು ಮಾಡಬೇಕಂತನೂ ಇಲ್ಲ, ಪಾರ್ಟ್ ವೈಸ್ ಕೂಡ ಫೋಕಲ್ಲೇನೆ ಮಾಡಿಕೊಳ್ಳುತ್ತೆ, ಓಕೆನಾ. ಈಗ ನೋಡಿ ಎಲ್ಲದನ್ನೂ ತಗೊಳ್ತಾ ಇದೆ, ಅದು ಜನ್ರೇಟ್ ವಿಡಿಯೋ ಅಂತ ಹಾಕಿದೆ. ಇಲ್ಲಿ ಟೈಮಿಂಗ್ಸ್ ಕೂಡ ಶೋ ಆಗ್ತಿದೆ. ಇಲ್ಲಿ ಯಾವುದೇ ರೀತಿ ನೀವು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಫುಲ್ ವಿಡಿಯೋ ಇದಾಗಿಬಿಟ್ಟು ಜನ್ರೇಟ್ ಆಗಿ ಬರೋ ತನಕನೂ ನೀವು ಕಾಯಬೇಕು, ಓಕೆನಾ. ವಿಡಿಯೋ ಫುಲ್ಲಾಗಿ ಜನ್ರೇಟ್ ಆಗಿ ಬಂದಮೇಲೆ ಯಾವ ರೀತಿ ಶೋ ಆಗುತ್ತೆ ಅಂತಲೂ ನಾನು ನಿಮಗೆ ತೋರಿಸ್ಕೊಡ್ತೀನಿ, ಓಕೆನಾ. ಫುಲ್ ಲೆಂತಿ ಲಾಂಗ್ ವಿಡಿಯೋ ಏನಿದೆ ಅಲ್ವಾ, ನಮ್ಮದು 16:9 ರೇಷೋದು, ಅದನ್ನು ಕೂಡ ಜನ್ರೇಟ್ ಮಾಡಿ ಕೊಡುತ್ತೆ ಈ ಫೋಕಲ್ ಎ. ಇದರಿಂದ ನೀವು ರೇಷೋನ 9:16 ಸೆಲೆಕ್ಟ್ ಮಾಡಿಕೊಂಡ್ರೆ ಲಾಂಗ್ ವಿಡಿಯೋಯಿಂದ ಶಾರ್ಟ್ ವಿಡಿಯೋ ಕೂಡ ಜನ್ರೇಟ್ ಮಾಡಿಕೊಡುತ್ತೆ. ಫಸ್ಟ್ ಸ್ಟಾರ್ಟಿಂಗ್ ನಾವು ರೇಷೋ ಸೆಲೆಕ್ಟ್ ಮಾಡಿದಾಗ ನೀವು ನೋಡಿಕೊಂಡು ಮಾಡಬೇಕು. ಫಸ್ಟ್ ನಿಮಗೆ ಲಾಂಗ್ ವಿಡಿಯೋ ಬೇಕಾದರೆ ಲಾಂಗ್ ವಿಡಿಯೋ ಫಾರ್ಮ್ಯಾಟ್ನ ಸೆಲೆಕ್ಟ್ ಮಾಡಿ, ಶಾರ್ಟ್ ವಿಡಿಯೋ ಆಗಿದ್ದರೆ ಶಾರ್ಟ್ ವಿಡಿಯೋ ಫಾರ್ಮ್ಯಾಟ್ನ ಸೆಲೆಕ್ಟ್ ಮಾಡಬೇಕು, ಓಕೆನಾ. ಇವಾಗ ಬಂದುಬಿಟ್ಟು ನಮ್ಮದು ಆಲ್ಮೋಸ್ಟ್ ಒಂದು 5 to 6 ಇಮೇಜ್ ಟು ವಿಡಿಯೋ ಜನ್ರೇಟ್ ಆಗಿ ಬಂದಿದೆ. ನೋಡೋಣ ಇನ್ನು ಯಾವ ರೀತಿ ಬರುತ್ತೆ ಅಂತ, ಓಕೆನಾ. ನೋಡಿ, ಈಗ ನಮ್ಮದೆಲ್ಲ ಇಮೇಜ್ ಟು ವಿಡಿಯೋ ಕೂಡ ಜನ್ರೇಟ್ ಆಗ್ತಾ ಬಂದಿದೆ. ಈಗ ಫೈನಲ್ ಆಗಿ ಇಮೇಜ್ನ ಹಾಕಿ ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದೆ ಅಂತ, ಇಮೇಜ್ನ ಕ್ರಿಯೇಟ್ ಮಾಡಿದೆ ಅಂತ. ಈಗ ಎಲ್ಲ ಬಂದುಬಿಟ್ಟು ವಿಡಿಯೋ ಜನ್ರೇಟ್ ಆಗಿರುತ್ತೆ. ನಿಮಗೆ ನೋಡಬೇಕಂದ್ರೆ ಇಲ್ಲಿ ಮೇಲ್ಗಡೆ ಒಂದು ಇದರಿಂದ ಸಿಂಬಲ್ ಕಾಣಿಸ್ತಿದೆ ಅಲ್ವಾ, ಪ್ಲೇ ಸಿಂಬಲ್, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ವಿಡಿಯೋ ಮತ್ತು ವಾಯ್ಸ್ ಓವರ್ ಎರಡು ಇಲ್ಲಿಂದ ನೀವು ಶೋ ಮಾಡ್ಕೊಳ್ಬೋದು, ಹಾಕಿ ಕೇಳಿಸ್ಕೊಳ್ಬೋದು, ಓಕೆನಾ. ಇವಾಗ ಇಲ್ಲಿ ಎಕ್ಸ್ಪೋರ್ಟ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆ ನೋಡಿ ಚಿಕ್ಕದಾಗಿ, ಆ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ನಮ್ಮ ವಿಡಿಯೋ ಕೂಡ ಎಕ್ಸ್ಪೋರ್ಟ್ ಆಗಿ ಬರುತ್ತೆ. ಫೈನಲ್ ಆಗಿ ವಿಡಿಯೋ ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ. ಈಗ ಇಲ್ಲಿಂದ ಬ್ಯಾಗ್ ಬರೋಣ. ಬ್ಯಾಗ್ ಬಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ನೋಡಿ, ಗ್ಯಾಲರಿಯಲ್ಲಿ ನಮ್ಮ ವಿಡಿಯೋ ಯಾವ ರೀತಿ ಬಂದಿದೆ ಅಂತ, ಸೇವ್ ಆಗಿದೆ ಅಂತ. ಈಗ ಇಲ್ಲಿ ಬಂದ್ಬಿಟ್ಟು ನಮ್ಮದು ವಿಡಿಯೋ ಬಂದ್ಬಿಟ್ಟು ಗ್ಯಾಲರಿಯಲ್ಲಿ ಸೇವ್ ಆಗಿದೆ. ಫುಲ್ ವಿಡಿಯೋನು ನಮ್ಮದು ಗ್ಯಾಲರಿಯಲ್ಲಿ ಬಂದ್ಬಿಟ್ಟು ಎಕ್ಸ್ಪೋರ್ಟ್ ಆಗಿರುತ್ತೆ, ಓಕೆನಾ. ನೀವು ಯಾವುದೇ ರೀತಿ ಟೆನ್ಷನ್ ಪಡಬೇಕಂತಿಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ವಿಡಿಯೋ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಯಾವುದೇ ರೀತಿ ಪ್ರಾಂಪ್ಟ್ ಹಾಕ್ದಲ್ಲೇ ಏನು ಇಲ್ದಲ್ಲೇ ಈಸಿಯಾಗಿ ನಾವು ಈ ರೀತಿ ವಿಡಿಯೋನ ಜನ್ರೇಟ್ ಮಾಡ್ಕೊಳ್ಬೋದು, ಓಕೆನಾ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ, ಯೂಸ್ಫುಲ್ ಆಗಿದ್ರೆ ಒಂದು ಲೈಕ್ ಮಾಡಿ. ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗ್ದಲ್ಲ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಬಿಟ್ಟು ನೋಡಿ. ಮತ್ತೆ ಸಿಗೋಣ ಇದೇ ರೀತಿ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಒಂದು ಚಿಕ್ಕ ಹಳ್ಳಿಯಲ್ಲಿ ಆರವ್ ಎಂಬ ಬಾಲಕ ವಾಸಿಸುತ್ತಿದ್ದ. ಅವನಿಗೆ ಹಳೆಯ ವಸ್ತುಗಳ ಬಗ್ಗೆ ತುಂಬಾ ಆಸಕ್ತಿ. ಒಂದು ದಿನ ಅವನು ತನ್ನ ತಾತನ ಮನೆಯಲ್ಲಿದ್ದ ಹಳೆಯ ಗಡಿಯಾರವನ್ನು ಕಂಡುಹಿಡಿದ. ಆ ಗಡಿಯಾರ ವಿಚಿತ್ರವಾಗಿ ಹೊಳೆಯುತ್ತಿತ್ತು. ಕುತೂಹಲದಿಂದ ಅದನ್ನು ತಿರುಗಿಸಿದಾಗ ಅಚಾನಕ್ ಬೆಳಕು ಹೊಳೆಯಿತು ಮತ್ತು ಆರವ್ ಕಾಲದಲ್ಲಿ ಹಿಂದಕ್ಕೆ ಹೋಗಿಬಿಟ್ಟನು. ಅವನು ಪ್ರಾಚೀನ ಕಾಲದ ರಾಜಮನೆತನದ ಮುಂದೆ ನಿಂತಿದ್ದ. ಅಲ್ಲಿನ ಜನರು ಅವನನ್ನು ನೋಡಿ ಆಶ್ಚರ್ಯಪಟ್ಟರು. ರಾಜನು ಅವನೊಂದಿಗೆ ಮಾತನಾಡಿ ತನ್ನ ರಾಜ್ಯದ ಒಂದು ರಹಸ್ಯವನ್ನು ಹೇಳಿದ. ಆ ರಹಸ್ಯದಿಂದ ರಾಜ್ಯವನ್ನು ರಕ್ಷಿಸಲು ಆರವ್ ಸಹಾಯ ಮಾಡಿದನು. ಕೆಲ ಸಮಯದ ನಂತರ ಗಡಿಯಾರ ಮತ್ತೆ ಹೊಳೆಯಿತು ಮತ್ತು ಅವನು ತನ್ನ ಹಳ್ಳಿಗೆ ಹಿಂದಿರುಗಿದ. ಈ ಅನುಭವ ಅವನ ಜೀವನವನ್ನು ಬದಲಿಸಿತು. ಈಗ ಅವನು ಕಾಲದ ಮೌಲ್ಯವನ್ನು ಅರಿತು ಪ್ರತಿಯೊಂದು ಕ್ಷಣವನ್ನು ಸಂತೋಷದಿಂದ ಬದುಕಲು ಪ್ರಾರಂಭಿಸಿದನು.